ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಪ್ರೊಫೆಷನಲಿಸ್ಟ್, ಐ ಆಮ್ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ನೀವೆಲ್ಲರೂ ಸಹ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ, ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದರೆ ಕಾನ್ಸೆಪ್ಟ್ ಆಫ್ ಮೀಡಿಯೇಷನ್, ಅಂದರೆ ಮಧ್ಯಸ್ಥಿಕೆಗಾರ ಪರಿಕಲ್ಪನೆ. ಸೊ ಈ ರೀತಿ ಶೀಘ್ರ ನ್ಯಾಯದಾನ ಸಾರ್ವಜನಿಕರಿಗೆ ಸಿಗಬೇಕು, ಕಕ್ಷಿದಾರರಿಗೆ ಸಿಗ್ಬೇಕಂತೇಳಿದ್ರೆ ನ್ಯಾಯಾಂಗ ವ್ಯವಸ್ಥೆ ಒಳಗಡೆ ಮೀಡಿಯೇಷನ್ ಮೂಲಕ, ಮಧ್ಯಸ್ಥಿಕೆಗಾರರ ಮೂಲಕ ಈ ವ್ಯಾಜ್ಯಗಳ ಬಾಕಿ ಇರ್ತಕ್ಕಂಥ ವ್ಯಾಜ್ಯಗಳನ್ನು ಪರಿಹರಿಸ್ಬಿಟ್ಟು ಅವಕ್ಕೆ ಶೀಘ್ರ ಪರಿಹಾರವನ್ನು ಕೊಡಬೇಕಂತೇಳಿ ಈ ಒಂದು ಪರಿಕಲ್ಪನೆಯನ್ನು, ಈ ಒಂದು ಯೋಜನೆಯನ್ನು ಸಮರ್ಥವಾಗಿ ಜಾರಿಗೊಳಿಸಲಿಕ್ಕೆ ಹೊರಟಿದೆ ನ್ಯಾಯಾಂಗ ವ್ಯವಸ್ಥೆ. ಸೊ ಈ ಮೀಡಿಯೇಷನ್ ಎಂಬತಕ್ಕಂಥ ಪರಿಕಲ್ಪನೆ ಒಳಗಡೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಇರ್ತಾರೆ, ನಿವೃತ್ತಿ ಹೊಂದಿರದಂಥ ನ್ಯಾಯಾಧೀಶರುಗಳು ಇರ್ತಾರೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಿನಲ್ಲಿ ಇರ್ತಕ್ಕಂಥ ನ್ಯಾಯಾಧೀಶರುಗಳಿರ್ತಾರೆ, ತುಂಬ ಅನುಭವ ಹೊಂದಿರತಕ್ಕಂಥ ತುಂಬ ಸೀನಿಯರ್ ವಕೀಲರುಗಳು ಇದರಲ್ಲಿ ಸದಸ್ಯರಾಗಿರ್ತಾರೆ. ಅದರಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸಿರ್ತಕ್ಕಂಥ ನ್ಯಾಯಾಧೀಶರುಗಳು ಮುಖ್ಯ ಕಾರ್ಯದರ್ಶಿಗಳ ಕಾರ್ಯವನ್ನು ನಿರ್ವಹಣೆ ಮಾಡ್ತಿರ್ತಾರೆ. ಅನುಭವಿಕವಾದಂಥ ಸೀನಿಯರ್ ಅಡ್ವೊಕೇಟ್ಸ್ಗಳು, ಸರ್ವೋಚ್ಚ ನ್ಯಾಯಾಲಯ, ಹೈಕೋರ್ಟಿನ ಎಲ್ಲ ಅಡ್ವೊಕೇಟ್ಸ್ಗಳು ಇರ್ತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಮೀಡಿಯೇಷನ್ ಎಂಬತಕ್ಕಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರದಲ್ಲಿ ಅದನ್ನು MCPC ಅಂತೇಳಿ ನಾವು ಕರಿತೀವಿ. MCPC ಅಂತಂದರೆ ಮೀಡಿಯೇಷನ್ ಅಂಡ್ ಕನ್ಸಿಲೇಷನ್ ಪ್ರಾಜೆಕ್ಟ್ ಕಮಿಟಿ, ಇಂಥ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದಾರೆ ಅಥವಾ ರಚನೆ ಮಾಡಲಾಗಿದೆ. ಸೊ ಈ ಒಂದು MCPC ಎಂಬತಕ್ಕಂಥ ಸಮಿತಿಯ ಮೂಲಕ ಸರ್ವೋಚ್ಚ ನ್ಯಾಯಾಲಯ ಮೀಡಿಯೇಷನ್ ಕೇಂದ್ರಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದೆ. ಅದೇ ಥರ ಕರ್ನಾಟಕದ ಹೈಕೋರ್ಟಿಗೆ ಬಂದಾಗ ಕರ್ನಾಟಕದ ಹೈಕೋರ್ಟಿನಲ್ಲೂ ಸಹ ಕರ್ನಾಟಕ ಮೀಡಿಯೇಷನ್ ಸೆಂಟರ್ ಅಂತೇಳಿ ಕೇಂದ್ರಗಳನ್ನು ತೆರಲಾಗಿದೆ. MCPC 9 ಏಪ್ರಿಲ್ 2005ರಲ್ಲಿ ಜಾರಿಗೊಂಡಿದ್ದರೆ KMC ಕರ್ನಾಟಕ ಮೀಡಿಯೇಷನ್ ಸೆಂಟರ್ ಎಂಬತಕ್ಕಂಥದ್ದು ಕರ್ನಾಟಕದಲ್ಲಿ 2008ರಲ್ಲಿ ಜಾರಿಗೊಳಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ MCPC ಮತ್ತು KMC ಈ ಎರಡೂ ಸಮಿತಿಗಳು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ, MCPC ಅದರ ಅಡಿಯಲ್ಲಿ ಕೆಲಸ ಮಾಡ್ತದೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅಂತೇಳಿ ಏನಿದೆಯಲ್ಲ, ಅದರ ಅಡಿಯಲ್ಲಿ ಕರ್ನಾಟಕ ಮೀಡಿಯೇಷನ್ ಸೆಂಟರ್ ಕೆಲಸ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ಎರಡೂ ಸಮಿತಿಗಳ ಅಡಿ ಒಳಗಡೆ ಮೀಡಿಯೇಷನ್ ಮಧ್ಯಸ್ಥಿಕೆಗಾರ ಕೇಂದ್ರಗಳನ್ನು ಸರ್ವೋಚ್ಚ ನ್ಯಾಯಾಲಯ ಮತ್ತು ಹೈಕೋರ್ಟ್ಗಳು ಸ್ಥಾಪನೆ ಮಾಡಿಕೊಂಡಿದ್ದಾವೆ. ಆ ಕೇಂದ್ರಗಳ ಮೂಲಕ ಮಧ್ಯಸ್ಥಿಕೆಗಾರರನ್ನು ನೇಮಿಸ್ಕೊಂಡ್ಬಿಟ್ಟು ಆ ಮಧ್ಯಸ್ಥಿಕೆಗಾರರಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಸೂಕ್ತವಾದಂಥ, ಕ್ರಮಬದ್ಧವಾದಂಥ ಕಾನೂನಿನ ಅಡಿ ಒಳಗಡೆ ಒಂದು ತರಬೇತಿಯನ್ನು ಕೊಡಲಾಗ್ತದೆ ಅಥವಾ ತರಬೇತಿಯನ್ನು ಕೊಡ್ತಾರೆ. ಆ ತರಬೇತಿ ಕೊಡುವುದರ ಮೂಲಕ ಯಾವುದೇ ಪ್ರೀ ಲಿಟಿಗೇಷನ್ಸ್ ಇರ್ಬೋದು, ಮೆಟ್ರಿಮೋನಿಯಲ್ ಕೇಸಸ್ಗಳಿರ್ಬೋದು, ಕಂಪನಿ ಕೇಸಸ್ಗಳಿರ್ಬೋದು, ಚೆಕ್ ಡಿಸಾನರ್ ಕೇಸಸ್ಗಳಿರ್ಬೋದು, ಇವೆಲ್ಲವುಗಳನ್ನು ಈ ರೀತಿ MCPC ಮತ್ತು KMCಲಿಂದ ಏನು ಮೀಡಿಯೇಷನ್ ಸೆಂಟರ್ಗಳಿರ್ತವೆ, ಆ ಸೆಂಟರ್ಗಳಲ್ಲಿ ತರಬೇತಿ ಹೊಂದಿರತಕ್ಕಂಥ ಫೆಸಿಲಿಟೇಟರ್ಸ್ ಅಂತೇಳಿ ನೇಮಿಸಿರ್ತಾರೆ, ಮಧ್ಯಸ್ಥಿಕೆಗಾರರು ಅಂತೇಳಿ ನೇಮಿಸಿದ ಅಂಥ ಒಂದು ಮಧ್ಯಸ್ಥಿಕೆಗಾರರ ಸಹಾಯದ ಮೂಲಕ ಕಕ್ಷಿದಾರರು ತಮ್ಮದೇ ಆದಂಥ ಸ್ವಇಚ್ಛೆಯಿಂದ ಹಿತಾಸಕ್ತಿಯನ್ನು ಹೊಂದ್ಬಿಟ್ಟು ತಮ್ಮ ಸಮಸ್ಯೆಯನ್ನು ಅಥವಾ ತಮ್ಮ ವ್ಯಾಜ್ಯವನ್ನು ತಾವೇ ಒಪ್ಪಿಗೆಯ ಮೇರೆಗೆ ಪರಿಹರಿಸಿಕೊಳ್ಳಲಿಕ್ಕೆ ಒಂದು ಸೂಕ್ತ ಅವಕಾಶವನ್ನು, ಪರಿಸರವನ್ನು ನಿರ್ಮಾಣ ಮಾಡತಕ್ಕಂಥ ಮಧ್ಯಸ್ಥಿಕೆಗಾರ ಕೇಂದ್ರಗಳಿದ್ದಾವೆ. ಮಧ್ಯಸ್ಥಿಕೆಗಾರರನ್ನು ನೇಮಕ ಮಾಡಲಾಗಿದೆ. ಇದನ್ನು ಸಾರ್ವಜನಿಕರು ತಮ್ಮ ವ್ಯಾಜ್ಯವನ್ನು, ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿಕ್ಕೆ ಇಂಥ ಒಂದು ವ್ಯವಸ್ಥೆ ನ್ಯಾಯಾಂಗದ ವ್ಯವಸ್ಥೆ ಒಳಗಡೆ ಮಾಡಿದೆ ಎಂಬತಕ್ಕಂಥದ್ದು ಕಕ್ಷಿದಾರರಿಗೆ, ಸಾರ್ವಜನಿಕರಿಗೆ ಗಮನಕ್ಕೆ ಬರ್ತಕ್ಕಂಥದ್ದು, ಇದನ್ನು ಸದುಪಯೋಗಪಡಿಸ್ಕೊಳ್ಳತಕ್ಕಂಥದ್ದು ತುಂಬ ಅವಶ್ಯಕತೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ಕಾನೂನಿನಲ್ಲಿ ಇನ್ನೊಂದು ಅರ್ಥದಲ್ಲಿ ಇದನ್ನೇನು ಹೇಳ್ತಾರೆ ಅಂದರೆ ADRM ಅಂತ ಹೇಳ್ತಾರೆ, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ಸ್ ರೆಸಲ್ಯೂಷನ್ ಮೆಕಾನಿಸಮ್ ಅಂತೇಳಿ ನಾವು ಹೇಳ್ತೀವಿ. ನ್ಯಾಯಾಲಯದೊಳಗಡೆ ವ್ಯಾಜ್ಯವನ್ನು ಒಯ್ದಿತ್ತು,
ಕಾನೂನಿನ ಮೂಲಕನೇ ತೀರ್ಪನ್ನು ತೆಗೆದುಕೋಬೇಕು, ನ್ಯಾಯಾಧೀಶರೇ ನಮಗೆ ನ್ಯಾಯದಾನವನ್ನು ಕೊಡಬೇಕು ಅಂತ ಎಂಬತಕ್ಕಂಥ ವ್ಯವಸ್ಥೆ ಏನಿಲ್ಲ. ನ್ಯಾಯಾಂಗದೊಳಗಡೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ಸ್ ರೆಸಲ್ಯೂಷನ್ ಮೆಕಾನಿಸಮ್ ಮೂಲಕ ಕಕ್ಷಿದಾರರು ತಮ್ಮ ಸ್ವಇಚ್ಛೆ ಮತ್ತು ಹಿತಾಸಕ್ತಿಯನ್ನು ಪಡ್ಕೊಂಡ್ಬಿಟ್ಟು ತಮ್ಮ ಸಮಸ್ಯೆಯನ್ನು, ತಮ್ಮ ವ್ಯಾಜ್ಯವನ್ನು ತಾವೇ ಪರಿಹರಿಸಿಕೊಳ್ಳಿಕ್ಕೆ ಒಂದು ಮೀಡಿಯೇಷನ್ಗಳನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಫೆಸಿಲಿಟೇಟರ್ಸ್ ಅಂತ ಹೇಳಿ ಕರಿತೀವಿ. ಅವರುಗಳು ನಿಮಗೆ ಉತ್ತಮ ಪರಿಸರವನ್ನು ನಿರ್ಮಾಣ ಮಾಡಿಕೊಡ್ತಾರೆ, ಸಹಾಯವನ್ನು ಮಾಡ್ತಾರೆ, ಕಾನೂನಿನ ಸಹಾಯವನ್ನು ಸಹ ಮಾಡ್ತಾರೆ, ಸಲಹೆಯನ್ನು ಸಹ ಕೊಡ್ತಾರೆ. ಅವರ ಕಾನೂನಾತ್ಮಕವಾದಂಥ ಸಹಾಯ ಮತ್ತು ಸಲಹೆಯನ್ನು ಪಡ್ಕೊಂಡ್ಬಿಟ್ಟು ನಿಮ್ಮ ಸಮಸ್ಯೆಯನ್ನು ನೀವೇ ಪರಿಹರಿಸಿಕೊಳ್ಳಿಕ್ಕೆ ಒಂದು ಸೂಕ್ತವಾದಂಥ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದೇನಿದೆ ಅದನ್ನು ನಾವು ಮೀಡಿಯೇಷನ್ ಅಂತ ಹೇಳ್ತೀವಿ, ಮಧ್ಯಸ್ಥಿತಿಗಾರರು ಅಂತೇಳಿ ನಾವು ಕರಿತಾ ಇದ್ದೀವಿ. ಸೊ ಇಂಥ ಒಂದು ವ್ಯವಸ್ಥೆ ಪ್ರತಿಯೊಂದು ಜಿಲ್ಲಾ DLS ಅಂತೇಳಿ ಕರಿತೀವಿ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತೇಳಿದೆ ಜಿಲ್ಲಾ ಮಟ್ಟದಲ್ಲಿ. ಅದೇ ತಾಲೂಕು ಮಟ್ಟದಲ್ಲಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರಗಳಂತೇಳಿ ಇರ್ತದೆ, ಪ್ರಾಧಿಕಾರ ಅಂತ ಇರ್ತದೆ. ಅಲ್ಲಿ ಹೋದರೆ ನಿಮಗೆಲ್ಲ ಅನುಕೂಲತೆಯನ್ನು ಮಾಡಿಕೊಡ್ತಾರೆ ಕಕ್ಷಿದಾರರು. ಸೊ ನಿಮ್ಮ ವ್ಯಾಜ್ಯವನ್ನು ನೀವೇ ಪರಿಹರಿಸಿಕೊಳ್ಳಿಕ್ಕೆ ಸಂಪೂರ್ಣವಾದಂಥ ಸಹಾಯವನ್ನು ಮಧ್ಯಸ್ಥಿಗಾರರು ಮಾಡ್ತಾರೆ ಎಂಬತಕ್ಕಂಥದ್ದನ್ನು ನಾವು ಕಂಡ್ಕೋಬೇಕಾಗಿದೆ. ಇದರ ಒಂದು ಸಹಾಯವನ್ನು ಪಡ್ಕೊಂಡು ಶೀಘ್ರವಾದಂಥ ನ್ಯಾಯದಾನವನ್ನು ನೀವು ಪಡ್ಕೊಳ್ಳಿಕ್ಕೆ ತುಂಬ ಅವಶ್ಯಕತೆಯಾಗಿದೆ. ಸೊ ಈ ರೀತಿ ನೇಮಿಸಲ್ಪಟ್ಟಿರ್ತಕ್ಕಂಥ ಫೆಸಿಲಿಟೇಟರ್ಸ್ ಏನಿದ್ದಾರಲ್ಲ, ಮಧ್ಯಸ್ಥಿಗಾರರು, ಅವರು ಕಾನೂನಿನ ತುಂಬ ಅನುಭವಿಕವಾಗಿರ್ತಾರೆ, ಹಿರಿಯ ವಕೀಲರಾಗಿರ್ತಾರೆ, ಕಾನೂನಿನ ಅನುಭವವನ್ನು ಹೊಂದಿರ್ತದೆ. ಸೊ ಹೀಗೆ ಕಕ್ಷಿದಾರರು ತಮ್ಮ ವ್ಯಾಜ್ಯವನ್ನು ಪರಿಹರಿಸಿಕೊಳ್ಳಿಕ್ಕೆ ಇವರು ಸಹಾಯವನ್ನು ಮಾಡ್ತಾರೆ ಹೊರತು ಇವರು ಯಾರ ಪರವಾಗಿ ಇರೋದಿಲ್ಲ, ವಾದಿ ಪರವಾಗಿ ಇರೋದಿಲ್ಲ, ಪ್ರತಿವಾದಿ ಪರವಾಗಿ ಇರೋದಿಲ್ಲ. ಇವರು ತಟಸ್ಥ ನೀತಿಯನ್ನು, ನ್ಯೂಟ್ರಾಲಿಟಿಯನ್ನು ಅನುಸರಿಸ್ತಾರೆ. ಇಬ್ಬರಿಗೂ ಸಮಾನವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಡ್ತಾರೆ. ಆ ವೇದಿಕೆ ಮೂಲಕ ನಿಮ್ಮ ಸಮಸ್ಯೆಯನ್ನು ನೀವು ಹೇಳ್ಕೋಬಹುದು, ನಿಮ್ಮ ಸಮಸ್ಯೆಯನ್ನು ಆಲಿಸ್ತಾರೆ ಮತ್ತು ನಿಮ್ಮ ಸಮಸ್ಯೆಗೆ ಬೇಕಾಗಿರ್ತಕ್ಕಂಥ ಸಲಹೆಯನ್ನು ಕೊಡ್ತಾರೆ. ಆಗ ನೀವು ಸ್ವಇಚ್ಛೆಯಿಂದ, ಸ್ವಪ್ರೇರಣೆಯಿಂದ ನಿಮ್ಮ ವ್ಯಾಜ್ಯವನ್ನು ನೀವು ಪರಿಹರಿಸ್ಕೊಂಡ್ರೆ ಆಗ ವ್ಯಾಜ್ಯ ಪರಿಹಾರವಾಗಿದೆ ಅಂತೇಳಿ ರಿಪೋರ್ಟನ್ನು ಹಾಕಿ ಆ ರಿಪೋರ್ಟನ್ನು ನ್ಯಾಯಾಲಯಕ್ಕೆ ಕಳಿಸ್ಕೊಡ್ತಾರೆ. ಒಂದು ವೇಳೆ ನಿಮ್ಮ ವ್ಯಾಜ್ಯ ಪರಿಹರಿಸ್ಕೊಳ್ಳಿಲ್ಲ, ನಿಮಗೆ ಅದನ್ನು ಭಿನ್ನಾಭಿಪ್ರಾಯವನ್ನು ಹೋಗಲಾಡಿಸಿ ಪರಿಹರಿಸ್ಕೊಳ್ಳಿಕ್ಕಾಗಲಿಲ್ಲ ಅಂತಂದರೆ ನಿಮ್ಮ ವ್ಯಾಜ್ಯ ಪರಿಹಾರವಾಗಿಲ್ಲ ಅಂತೇಳ್ಬಿಟ್ಟು ಮತ್ತೆ ಪುನಃ ನ್ಯಾಯಾಲಯಕ್ಕೆ ಹೋಗುವಂಥ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಫೆಸಿಲಿಟೇಟರ್ಸ್ ಏನಿದ್ದಾರಲ್ಲ, ಇವರನ್ನು ನಾವು ಮಧ್ಯಸ್ಥಿಕೆಗಾರರು ಅಂತ ಹೇಳ್ತೀವಿ. ಈ ವ್ಯವಸ್ಥೆ ಪ್ರತಿಯೊಂದು ಸರ್ವೋಚ್ಚ ನ್ಯಾಯಾಲಯದಿಂದ ಹಿಡಿದು ಜಿಲ್ಲಾ ನ್ಯಾಯಾಲಯ, ತಾಲೂಕು ನ್ಯಾಯಾಲಯದವರೆಗೂ ಸಹ ಅವಕಾಶ ಮಾಡಿಕೊಟ್ಟಿದೆ. ಇದನ್ನು ಕಕ್ಷಿದಾರರು, ಸಾರ್ವಜನಿಕರು ಸದುಪಯೋಗಪಡಿಸ್ಕೋಬೇಕಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಮೀಡಿಯೇಷನ್ ಮೂಲಕ ಪಕ್ಷಕಾರರು ತಮ್ಮದೇ ಆದಂಥ ಹಿತಾಸಕ್ತಿಯನ್ನು ವಹಿಸಿಬಿಟ್ಟು ಇಬ್ಬರು ಪಕ್ಷಕಾರರು ತಮ್ಮ ಒಪ್ಪಿಗೆಯನ್ನು ಪಡ್ಕೊಂಡು ಇಬ್ಬರು ಒಪ್ಕೊಂಡ್ಬಿಟ್ಟು ತಮ್ಮ ವ್ಯಾಜ್ಯವನ್ನು ತಮ್ಮ ದೃಷ್ಟಿಕೋನದ ಪ್ರಕಾರ, ಅದು ಪಾರ್ಟಿಷನ್ ಶೂಟ್ ಇರ್ಬೋದು, ಇನ್ಯಾವುದೇ ಕಮರ್ಷಿಯಲ್ ಶೂಟ್ ಇರ್ಬೋದು, ಇನ್ಯಾವುದೇ ಮೆಟ್ರಿಮೋನಿಯಲ್ ಕೇಸಸ್ಗಳಿರ್ಬೋದು, ಅಮಿಕೇಬಲ್ ಆಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಒಂದು ಸದಾವಕಾಶ, ಒಂದು ಉತ್ಕೃಷ್ಟವಾದಂಥ ಉತ್ತಮವಾದಂಥ ವೇದಿಕೆ ಮೀಡಿಯೇಷನ್ನು ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲೂ, ತಾಲೂಕು ಮಟ್ಟದಲ್ಲೂ, ಹೈಕೋರ್ಟ್ನಲ್ಲೂ, ಸುಪ್ರೀಂ ಕೋರ್ಟ್ವರೆಗೂ ಸಹ ಇದೆ ಎಂಬತಕ್ಕಂಥದ್ದನ್ನು ಎಲ್ಲರೂ ಸಹ, ಎಲ್ಲ ಪಕ್ಷಕಾರರು, ಸಾರ್ವಜನಿಕರು ತಿಳ್ಕೊಬೇಕಂತೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಿಮ್ಮ ವ್ಯಾಜ್ಯವನ್ನು ನೀವೇ ಪರಿಹರಿಸ್ಕೊಳ್ಳಿಕ್ಕೆ ಸಹಾಯಕರಾಗಿರ್ತಕ್ಕಂಥ, ಫೆಸಿಲಿಟೇಟರ್ ಆಗಿ ಕಾರ್ಯನಿರ್ವಹಣೆ ಮಾಡತಕ್ಕಂಥ ಮೀಡಿಯೇಷನ್ ಕೇಂದ್ರಗಳು, ಅಂಥ ಒಂದು ಮೀಡಿಯೇಷನ್ ಕೇಂದ್ರಗಳಲ್ಲಿರ್ತಕ್ಕಂಥ ಫೆಸಿಲಿಟೇಟರ್ ವಕೀಲರನ್ನು ನಾವು ಮಧ್ಯಸ್ಥಿಕೆಗಾರರು ಅಂತೇಳಿ ಕರೆದಿರ್ತಿದ್ದೀವಿ. ಅವರನ್ನು ನ್ಯಾಯಾಲಯವೇ ನೇಮಕ ಮಾಡಿಕೊಂಡಿರ್ತದೆ ಅಥವಾ ನೇಮಕ ಮಾಡಿರ್ತದೆ. ಸೊ ಇನ್ನೂ ಒಂದು ಅಂಶ, ಈ ಒಂದು ಮಧ್ಯಸ್ಥಿಕೆಗಾರರ ಮೂಲಕ, ಮೀಡಿಯೇಷನ್ ಮೂಲಕ ನಿಮ್ಮ ಸಮಸ್ಯೆಯನ್ನು ನೀವು ಪರಿಹರಿಸಿಕೊಳ್ಳುವಂಥ ಸಂದರ್ಭ ಬಂದಾಗ ಇಲ್ಲಿ ಯಾವುದೇ ವಿಧವಾದಂಥ ವಕೀಲರಿಗೆ ಫೀಸ್ ಕೊಡಬೇಕೆಂಬತಕ್ಕಂಥ ವ್ಯವಸ್ಥೆ ಇರೋದಿಲ್ಲ. ಒಂದು ವೇಳೆ ಹಣಕಾಸಿನ ವ್ಯಾಜ್ಯಗಳಲ್ಲಿ ಒಂದು ವೇಳೆ ನೀವು ಕೋರ್ಟ್ ಫೀಸನ್ನು ಕೊಟ್ಟಿದ್ರೆ ಆ ಕೋರ್ಟ್ ಫೀಯನ್ನು ಸಹ ವಾಪಸ್ ಕೊಡುವಂಥ ವ್ಯವಸ್ಥೆ ಈ ಒಂದು ಮೀಡಿಯೇಷನ್ ಸೆಂಟರ್ನಲ್ಲಿ ಮಾಡಲಾಗಿರ್ತದೆ, ಈ ಒಂದು ಮೀಡಿಯೇಟರ್ನಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ನಿಮ್ಮ ವ್ಯಾಜ್ಯದಲ್ಲಿ ನಿಮ್ಮ ಹಣ ಉಳಿತಾಯ ಆಗುತ್ತೆ, ನಿಮ್ಮ ಸಮಯ ಉಳಿತಾಯ ಆಗುತ್ತೆ, ನಿಮ್ಮ ಆರೋಗ್ಯ ಉಳಿತಾಯ ಆಗುತ್ತೆ ಮತ್ತು ಸ್ವಸ್ಥ ಕುಟುಂಬ, ಉತ್ಕೃಷ್ಟವಾದಂಥ ನಿಮ್ಮ ಕುಟುಂಬದ ಸಂಬಂಧವನ್ನು ಉಳಿಸ್ಕೊಳ್ಳಿಕ್ಕೆ ಅವಕಾಶ ಆಗ್ತದೆ. ಅಂತಿಮವಾಗಿ ಒಬ್ಬ ವ್ಯಕ್ತಿಯ ಮಾನಸಿಕ ನೆಮ್ಮದಿ ಮತ್ತು ಶಾಂತಿಯನ್ನು ಪಡ್ಕೊಂಡು ಸ್ವಚ್ಛ ಮತ್ತು ಸ್ವಸ್ಥ ಬದುಕನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಒಂದು ಸಹಕಾರಿಯಾಗಿರ್ತಕ್ಕಂಥ ಒಂದು ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಸರ್ವೋಚ್ಚ ನ್ಯಾಯಾಲಯದಿಂದ ಹಿಡಿದು ಜಿಲ್ಲಾ ನ್ಯಾಯಾಲಯದವರೆಗೆ ನ್ಯಾಯಾಂಗ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ.
ಇನ್ನು ದಾವೆಯನ್ನು ಮೀಡಿಯೇಷನ್ಗೆ ನೀವಾಗೂ ಸಹ ಕೇಳ್ಕೋಬಹುದು ಅಥವಾ ನ್ಯಾಯಾಲಯವು ಸಹ ರೆಫರ್ ಮಾಡ್ತದೆ. ನಿಮ್ಮ ದಾವೆ ಯಾವುದೇ ನ್ಯಾಯಾಲಯದೊಳಗಡೆ ಯಾವುದೇ ಸ್ಟೇಜ್ನಲ್ಲಿ ಇರಲಿ, ಯಾವುದೇ ಹಂತದಲ್ಲಿರಲಿ, ಅದು ಎವಿಡೆನ್ಸಿಗೆ ಇರ್ಬೋದು, ಕ್ರಾಸ್ ಆಫ್ ಎವಿಡೆನ್ಸ್ ಇರ್ಬೋದು, ಆರ್ಗ್ಯುಮೆಂಟ್ ಸ್ಟೇಜಿಗೆ ಇರ್ಬೋದು. ಸೊ ಯಾವುದೇ ಹಂತದಲ್ಲಿದ್ದರೂ ಸಹ ಆ ಒಂದು ದಾವೆಯನ್ನ ಮೀಡಿಯೇಷನ್ಗೆ ಮಧ್ಯಸ್ಥಗಾರರಿಗೆ ತರಿಸ್ಕೊಂಡ್ಬಿಟ್ಟು ಅಲ್ಲಿ ನಿಮ್ಮ ಹಿತಾಸಕ್ತಿ ಮೇರೆಗೆ, ನಿಮ್ಮ ಸ್ವಇಚ್ಛೆ ಮೇರೆಗೆ, ನಿಮ್ಮ ಒಪ್ಪಿಗೆ ಮೇರೆಗೆ ವಾದಿ ಮತ್ತು ಪ್ರತಿವಾದಿಗಳು ಸೇರಿಕೊಂಡು ನಿಮ್ಮ ವ್ಯಾಜ್ಯಕ್ಕೆ ನೀವೇ ಪರಿಹರಿಸಿಕೊಳ್ಳುವಂಥ ಅವಕಾಶವನ್ನು ಇವತ್ತು ನ್ಯಾಯಾಂಗ ವ್ಯವಸ್ಥೆ ಸ್ಪಷ್ಟವಾಗಿ ಮಾಡಿಕೊಡ್ತಾ ಇದೆ. ಇಂಥ ಒಂದು ಅವಕಾಶವನ್ನು ಪಕ್ಷಕಾರರು ಮತ್ತು ಸಾರ್ವಜನಿಕರು ದಯವಿಟ್ಟು ತಿಳ್ಕೊಂಡು ನಿಮ್ಮ ಬದುಕನ್ನು ಶಾಂತಿ ಮತ್ತು ಸುವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ತುಂಬ ಅವಕಾಶ ಮಾಡಿಕೊಟ್ಟಿದೆ. ಇದರ ಸದುಪಯೋಗ ಪಡ್ಕೋಬೇಕಂತೇಳಿ ನಾನು ಈ ವಿಡಿಯೋ ಮೂಲಕ ಮನವಿ ಮತ್ತು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಹೀಗೆ ಮೀಡಿಯೇಟರ್ಗಳು, ಮಧ್ಯಸ್ಥಗಾರರು ಒಂದು ವೇಳೆ ಫೆಸಿಲಿಟೇಟರ್ ಆಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ನಿಮ್ಮ ವ್ಯಾಜ್ಯ ದಾವೆ ಮೀಡಿಯೇಷನ್ಗೆ ಬಂದಂಥ ಸಂದರ್ಭದಲ್ಲಿ ಒಂದು ವೇಳೆ ಮಧ್ಯದಲ್ಲಿ ನಿಮಗೆ ಈ ಪ್ರಕ್ರಿಯೆ ಬೇಡ, ಇಲ್ಲಿ ಮೂಲಕ ನಾನು ಪರಿಹರಿಸ್ಕೊಳ್ಳೋದಿಲ್ಲ, ನಾನು ನ್ಯಾಯಾಲಯದ ಮೂಲಕನೇ ಪರಿಹರಿಸ್ಕೊಳ್ತೀನಿ ಅಂತಂದರೆ ಅದಕ್ಕೂ ಸಹ ಅವಕಾಶ ಇದೆ. ಇಲ್ಲಿ ಯಾವುದೇ ವಿಧವಾದಂಥ ಒತ್ತಡ ಇರೋದಿಲ್ಲ, ಯಾವುದೇ ವಿಧವಾದಂಥ ತಾರತಮ್ಯ ಇರೋದಿಲ್ಲ. ಮಧ್ಯಸ್ಥಗಾರರು ಒಂದು ತಟಸ್ಥ ನೀತಿಯನ್ನು ಅನುಸರಿಸ್ಕೊಂಡ್ಬಿಟ್ಟು ಕಾರ್ಯನಿರ್ವಹಣೆ ಮಾಡ್ತಾರೆ. ಅವರು ಜಡ್ಜಸ್ಸು ಅಲ್ಲ, ವಕೀಲರು ಅಲ್ಲ. ನ್ಯಾಯಾಂಗ ವ್ಯವಸ್ಥೆ ನೇಮಕ ಮಾಡಿರ್ತಕ್ಕಂಥ ನಿಮ್ಮ ಲಿಟಿಗೇಷನನ್ನು ನೀವು ಪರಿಹರಿಸಿಕೊಳ್ಳಿಕ್ಕೆ ನಿಮಗೆ ಸಹಾಯಕರಾಗಿರ್ತಕ್ಕಂಥ ಮಧ್ಯಸ್ಥಗಾರರಾಗಿ ಕೆಲಸ ಮಾಡ್ತಾರೆ. ಅವರು ತಟಸ್ಥ ನೀತಿಯನ್ನು ಅನುಸರಿಸಿಕೊಂಡು ಕಾರ್ಯನಿರ್ವಹಿಸತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ, ಪಕ್ಷಕಾರರು ಮತ್ತು ಸಾರ್ವಜನಿಕರು. ಇಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಯಾವುದೇ ಫೀಸ್ ಇಲ್ಲ, ಮತ್ತು ನೀವು ಕಟ್ಟಿರ್ತಕ್ಕಂಥ ಕೋರ್ಟ್ ಫೀಸನ್ನು ಕೂಡ ವಾಪಸ್ ಕೊಡುವಂಥ ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗಿರ್ತದೆ ಒಂದು ವೇಳೆ ನಿಮ್ಮ ಕೇಸು ಮಧ್ಯಸ್ಥಗಾರರಲ್ಲಿ ಸೆಟಲ್ಮೆಂಟ್ ಆಯಿತು ಅಂತಂದರೆ. ಸೊ ಹೀಗೆ ಮಧ್ಯಸ್ಥಗಾರರ ಮೀಡಿಯೇಷನ್ಗೆ ಬಂದಂಥ ದಾವೆ ಒಂದು ವೇಳೆ ಸೆಟಲ್ ಆದರೆ ಕೇಸ್ ಇಸ್ ಸೆಟಲ್ಡ್ ಅಂತೇಳಿ ರಿಪೋರ್ಟನ್ನು ಕೊಡ್ತೀವಿ. ಒಂದು ವೇಳೆ ಕೇಸ್ ಸೆಟಲ್ ಆಗಿಲ್ಲ ಅಂತಂದ್ರೆ ಕೇಸ್ ಇಸ್ ನಾಟ್ ಸೆಟಲ್ಡ್ ಅಂತೇಳಿ ಮತ್ತೆ ನ್ಯಾಯಾಲಯಕ್ಕೆ ಕಳಿಸಿಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಮತ್ತು ಇಲ್ಲಿ ಯಾವುದೇ ಒಂದು ನೀವು ವಾದಿ ಮತ್ತು ಪ್ರತಿವಾದಿಗಳು ಹೇಳತಕ್ಕಂಥ ಯಾವುದೇ ಹೇಳಿಕೆಗಳನ್ನು ಕೂಡ ರೆಕಾರ್ಡ್ ಮಾಡೋದಿಲ್ಲ. ಅದನ್ನು ಗೌಪ್ಯವಾಗಿ ಇಡಲಾಗ್ತದೆ, ಕಾನ್ಫಿಡೆನ್ಷಿಯಲ್ ಆಗಿ ಇಡಲಾಗ್ತದೆ. ನಿಮ್ಮ ಅಭಿಪ್ರಾಯನ ನೀವು ವ್ಯಕ್ತಪಡಿಸಿರ್ತೀರಿ, ಅವರ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿರ್ತಾರೆ. ಅದನ್ನು ಯಾವುದೇ ರೆಕಾರ್ಡ್ ಮಾಡೋದಿಲ್ಲ, ಯಾರ ಮುಂದೂ ಸಹ ಹೇಳೋದಿಲ್ಲ. ನ್ಯಾಯಾಧೀಶರ ಮುಂದೆ ಕೂಡ ಯಾವುದೇ ವಿಧವಾದಂಥ ರಿಪೋರ್ಟನ್ನು ನಾವು ಕೊಡೋದಿಲ್ಲ. ಅದು ತುಂಬ ಗೌಪ್ಯವಾಗಿರ್ತದೆ. ಈ ರೀತಿ ಗೌಪ್ಯತೆಯನ್ನು ಕಾಪಾಡ್ಕೊಳ್ತೀವಿ. ನಿಮ್ಮ ವೈಯಕ್ತಿಕವಾದಂಥ ವಾದಿ ಮತ್ತು ಪ್ರತಿವಾದಿಗಳು ಹೇಳಿರ್ತಕ್ಕಂಥ ಅಂಶಗಳನ್ನು ಸಹ ಯಾವುದೇ ಸಾರ್ವಜನಿಕರಿಗೆ ಬೇರೆಯವರಿಗೆ ತಿಳಿಸುವುದಿಲ್ಲ. ಇಂಥ ಒಂದು ವ್ಯವಸ್ಥೆ ಮೀಡಿಯೇಷನ್ನಲ್ಲಿ ಇರ್ತದೆ. ಹೀಗೆ ಮೀಡಿಯೇಷನ್ ಮೂಲಕ ವ್ಯಾಜ್ಯ ಪರಿಹಾರಗೊಂಡಂಥ ಸಂದರ್ಭದಲ್ಲಿ ಅದರ ಅಂತಿಮ ಆದೇಶ, ಅಂತಿಮ ತೀರ್ಪನ್ನು ನ್ಯಾಯಾಲಯವೇ ಹೊರಡಿಸ್ತದೆ. ಒಮ್ಮೆ ನ್ಯಾಯಾಲಯ ಮೀಡಿಯೇಷನ್ ಮೂಲಕ ಕೇಸ್ ಇಸ್ ಸೆಟಲ್ಡ್ ಅಂತ ಹೇಳ್ಬಿಟ್ಟು ಆದೇಶ ತೀರ್ಪನ್ನು ಹೊರಡಿಸಿದಂಥ ಸಂದರ್ಭದಲ್ಲಿ ವಾದಿಯಾಗಲಿ ಪ್ರತಿವಾದಿಗಳಾಗಲಿ ಆ ಒಂದು ಆದೇಶವನ್ನು ಮತ್ತೆ ಮೇಲ್ಮನವಿಯಲ್ಲಿ ಅಪೀಲ್ನಲ್ಲಿ ಹೋಗಿ ಪ್ರಶ್ನಿಸಲಿಕ್ಕೆ ಸಾಧ್ಯ ಇಲ್ಲ, ರಿವ್ಯೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ರಿವಿಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಮೀಡಿಯೇಷನ್ನಿನ ಕೇಸ್ ಸೆಟಲ್ಡ್ ಆದೇಶ ತೀರ್ಪಿನ ವಿರುದ್ಧ ಯಾರೂ ಸಹ ಮೇಲ್ಮನವಿ ಹೋಗಲಿಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ ಎಂಬತಕ್ಕಂಥದ್ದನ್ನು ಪಕ್ಷಕಾರರು, ಸಾರ್ವಜನಿಕರು ಇವೆಲ್ಲರೂ ಸಹ ಈ ಒಂದು ಮೀಡಿಯೇಷನ್ ಸೆಂಟರ್ ಎಂಬತಕ್ಕಂಥದ್ದು ಈ 2 ವರ್ಷಗಳಿಂದ ತುಂಬ ಪ್ರಚಲಿತವಾಗಿ ಸಾರ್ವಜನಿಕರ ವ್ಯಾಜ್ಯಗಳನ್ನು, ದಾವೆಗಳನ್ನು ಪರಿಹರಿಸಲಿಕ್ಕೆ ಒಂದು ಸುಗಮವಾದಂಥ, ಉತ್ಕೃಷ್ಟವಾದಂಥ ಮಾರ್ಗವನ್ನು ಇವತ್ತು ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಾಲಯದ ವ್ಯವಸ್ಥೆ ಶೀಘ್ರ ನ್ಯಾಯದಾನಕ್ಕಾಗಿ ಸಾರ್ವಜನಿಕರ ವ್ಯಾಜ್ಯಗಳಿಗೆ ಪರಿಹಾರವನ್ನು ಕೊಡಿಸ್ಲಿಕ್ಕೋಸ್ಕರ, ಶೀಘ್ರ ನ್ಯಾಯದಾನ ಮತ್ತು ಪರಿಹಾರವನ್ನು ಕೊಡಲಿಕ್ಕೋಸ್ಕರ ಇಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದೆ. ಈ ವ್ಯವಸ್ಥೆಯನ್ನು ಎಲ್ಲ ಕಕ್ಷಿಕಾರರು, ಎಲ್ಲ ಸಾರ್ವಜನಿಕರು ತಪ್ಪದೆ ಉಪಯೋಗಿಸ್ಕೊಳ್ಬೇಕು. ಮತ್ತು ಸ್ವಸ್ಥ ಸಮಾಜ, ಸ್ವಸ್ಥ ಕುಟುಂಬ, ಶಾಂತಿಯುತವಾದಂಥ ನೆಮ್ಮದಿಯವಾದಂಥ ಬದುಕನ್ನು ನಿರ್ವಹಣೆ ಮಾಡಲಿಕ್ಕೆ, ವ್ಯಾಜ್ಯಗಳಿಂದ ಹೊರಗೆ ಬರಲಿಕ್ಕೆ ಈ ಅವಕಾಶವಿದೆ. ದಯವಿಟ್ಟು ಎಲ್ಲ ಕಕ್ಷಿಕಾರರು ಉಪಯೋಗಿಸ್ಕೊಳ್ತೀರಿ ಎಂಬತಕ್ಕಂಥ ನಂಬಿಕೆ, ವಿಶ್ವಾಸವನ್ನು ನನಗಿದೆ. ಸೊ ಹೀಗಾಗಿ ಇವತ್ತಿನ ಈ ವಿಡಿಯೋ ಈ ಒಂದು ಸಾರ್ವಜನಿಕರಿಗೆ ಉಪಯೋಗವಾಗತಕ್ಕಂಥ ಉತ್ಕೃಷ್ಟವಾದಂಥ ಒಂದು ಕಾನೂನಿನ ವ್ಯವಸ್ಥೆ ಇದೆ ಎಂಬತಕ್ಕಂಥದ್ದು ಎಲ್ಲರಿಗೂ ಗೊತ್ತಾಗಲಿ ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ನಾನು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ
ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮ ಹೇಳ್ತೀನಿ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.